ಸ್ನೇಹಿತರೆ, IMG ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದು ದ್ರುಪದ ರಾಜನ ಮಗಳಾದ ದ್ರೌಪದಿಯ ಸ್ವಯಂವರ. ಇಡೀ ಪಾಂಚಾಲ ನಗರವೇ ಮುತ್ತಿನಿಂದ ಮಾಡಿದ ತೋರಣಗಳಿಂದ ಮತ್ತೆ ಮುತ್ತು ರತ್ನಗಳ ಅಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಪ್ರತಿ ಮನೆಯ ಗೋಡೆಗಳಿಗೂ ಸುಂದರ ಚಿತ್ರಗಳನ್ನು ಬಿಡಿಸಲಾಗಿತ್ತು. ನಗರದ ಬೀದಿ ಬೀದಿಗಳು ಸುಗಂಧಭರಿತವಾಗಿದ್ದವು. ಹೀಗೆ ಪಾಂಚಾಲ ನಗರ ದ್ರೌಪದಿಯ ಸ್ವಯಂವರಕ್ಕಾಗಿ ಸಿಂಗಾರಗೊಂಡಿತ್ತು. ಇದು ಕವಿ ಕುಮಾರವ್ಯಾಸರು ತಮ್ಮ ಪ್ರಸಿದ್ಧ ಕೃತಿ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ದ್ರೌಪದಿಯ ಸ್ವಯಂವರಕ್ಕಾಗಿ ಸಿಂಗಾರಗೊಂಡಿದ್ದ ಪಾಂಚಾಲ ನಗರವನ್ನ ವರ್ಣಿಸುತ್ತಾ ಮಂಟಪದ ಬಳಿ ಬರುವ ಅತಿಥಿಗಳಿಗೆ ಮಾಡಿದ ವ್ಯವಸ್ಥೆಯ ಬಗ್ಗೆ ಅವರು ಆದಿಪರ್ವ 12ನೇ ಸಂಧಿ 17ನೇ ಪದ್ಯದಲ್ಲಿ ಹೀಗೆ ಹೇಳ್ತಾರೆ. ಸೊದೆಗಳ ಬಾವಿಗಳ ಪಕ್ಕೆಲೆಯ ಪನ್ನೀರುಗಳು, ಹೊಳೆವ ಕೈರಾಟಣದ ಕಾಂಚನಮಯದ ದೋಣಿಗಳು, ತುಳುಕಿ ಬಿಗಿದರು ಕೊಪ್ಪರಿಗೆಗಳ ವಲಯದಲ್ಲಿ, ನವಯಂತ್ರಮಯ ಪುತ್ಥಳಿಗಳೇ ನೀಡುವವು ಬೇಡಿದರಿಗೆ ಸುವಸ್ತುಗಳ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನವಯಂತ್ರಮಯ ಪುತ್ಥಳಿಗಳೇ ನೀಡುವವು ಬೇಡಿದರಿಗೆ ಸುವಸ್ತುಗಳ. ಅಂದ್ರೆ ಈ ಪದ್ಯದ ತಾತ್ಪರ್ಯವನ್ನ ಹೇಳ್ತೀನಿ ಕೇಳಿ. ಸೊದೆಗಳ ಬಾವಿಗಳ ಅಂದ್ರೆ ಬಾವಿಯಲ್ಲಿ ತುಂಬಿದ ಹಾಲು, ಪಕ್ಕಲೆಯ ಪನ್ನೀರುಗಳು ಅಂದ್ರೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಪನ್ನೀರು, ಹೊಳೆವ ಕೈರಾಟಣದ ಕಾಂಚನಮಯದ ದೋಣಿಗಳು ಅಂದರೆ ಚಕ್ರದಲ್ಲಿ ತಿರುಗುತ್ತಾ ಚಿನ್ನದ ದೋಣಿಗಳಲ್ಲಿ ಜನರಿಗೆ ಇವೆಲ್ಲವೂ ದೊರಕ್ತಿದ್ವು. ತುಳುಕಿ ಬಿಗಿದರು ಕೊಪ್ಪರಿಗೆಗಳ ವಲಯದಲ್ಲಿ ಅಂದರೆ ತುಂಬಿ ತುಳುಕುತ್ತಿದ್ದ ಆ ದೊಡ್ಡ ಪಾತ್ರೆಗಳ ಸುತ್ತಲೂ ನವಯಂತ್ರಮಯ ಪುತ್ಥಳಿಗಳೇ ನೀಡುವವು ಬೇಡಿದರಿಗೆ ಸುವಸ್ತುಗಳ ಅಂದರೆ ನಡೆದಾಡುವ ಯಂತ್ರಮಯ ಪುತ್ಥಳಿಗಳು ಬೇಕಾದವರಿಗೆ ಹಾಲು, ಪನ್ನೀರು ಮುಂತಾದವುಗಳನ್ನ ಕೊಡ್ತಿದ್ವು ಅಂತ ಕುಮಾರವ್ಯಾಸರು ಹೇಳ್ತಾರೆ. ಹಾಗಾದ್ರೆ ಅವು ಕೇವಲ ಯಾಂತ್ರಿಕ ಗೊಂಬೆಗಳಲ್ಲದೆ ಕೃತಕ ಬುದ್ಧಿಮತ್ತೆಯನ್ನು ಕೂಡ ಹೊಂದಿದ್ವು ಅಂತಲ್ವಾ? ಸ್ನೇಹಿತರೆ, ಇದು ನಿಜವೋ ಅಥವಾ ಕವಿಯ ಕಲ್ಪನೆಯೋ ಸಂಶೋಧನೆಗಳು ನಡೆಯಬೇಕಿದೆ. ಸುಮಾರು 700 ವರ್ಷಗಳ ಹಿಂದೆ ಕನ್ನಡದ ಕವಿಯಲ್ಲಿ ರೋಬೋಟ್ ಪರಿಕಲ್ಪನೆ ಇತ್ತಂದ್ರೆ ಎಂತ ಹೆಮ್ಮೆಯ ವಿಚಾರವಲ್ವಾ? ಸ್ನೇಹಿತರೆ, ಇದು ಕೇವಲ ಒಂದು ಪದ್ಯದಲ್ಲಿ ಸಿಕ್ಕ ವಿಚಾರವಷ್ಟೇ. ಓದುಗರು ತಾವು ಓದುವಾಗ ಇಂತಹ ವೈಜ್ಞಾನಿಕ ಕುತೂಹಲಕಾರಿ ವಿಚಾರಗಳನ್ನ ಎಲ್ಲರೊಂದಿಗೆ ಹಂಚಿಕೊಂಡ್ರೆ ಕನ್ನಡದ ಕಾವ್ಯಗಳನ್ನ ಓದುವವರ ಸಂಖ್ಯೆಯು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನಮ್ಮ ಸಾಹಿತ್ಯದ ಬಗ್ಗೆ ಆಸಕ್ತಿ ಕೂಡ ಬೆಳೆಯುತ್ತೆ. ವಿಶೇಷವಾಗಿ ಮಹಾಕಾವ್ಯಗಳನ್ನ ಕೇವಲ ಧಾರ್ಮಿಕ ಪುಸ್ತಕಗಳಾಗಿ ಓದದೆ ಜ್ಞಾನ ಮತ್ತೆ ಹೊಸ ವಿಚಾರಧಾರೆಗಳನ್ನ ಮತ್ತೆ ವಿಭಿನ್ನ ದೃಷ್ಟಿಕೋನದಿಂದ ಜ್ಞಾನವನ್ನ ಅರಿಯಲು ಸಾಧ್ಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ IMG ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.